IPS ಕೇವಲ ಒಂದು ಹುದ್ದೆಯಲ್ಲ, ಅದು ನಿಮ್ಮ ಬದುಕಿನ ದೊಡ್ಡ ಕನಸು. ಈ ಕನಸನ್ನ ನನಸಾಗಿಸಲು ಬೆಂಗಳೂರಿನ ಮಲ್ಲತ್ತಹಳ್ಳಿಯಲ್ಲಿ ಸಜ್ಜಾಗಿದೆ IAS ಜ್ಞಾನಿ. ಆಗಸ್ಟ್ನಿಂದ ಹೊಸ ಆಫ್ಲೈನ್ ಮತ್ತು ಆನ್ಲೈನ್ ಬ್ಯಾಚ್ಗಳು ಆರಂಭ ಆಗ್ತಿದೆ. ಪ್ರಿಲಿಮ್ಸ್, ಮೈನ್ಸ್ ಮತ್ತು ಇಂಟರ್ವ್ಯೂಗೆ ಸಂಪೂರ್ಣ ಮಾರ್ಗದರ್ಶನ, ದಿನನಿತ್ಯ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್, ವೈಯಕ್ತಿಕ ಮೆಂಟರಿಂಗ್, ಹಾಗೆ ಕನ್ನಡ ಮತ್ತು ಆಂಥ್ರೋಪಾಲಜಿ ಆಪ್ಷನಲ್ ಸೌಲಭ್ಯ. ಸ್ಮಾರ್ಟ್ ಡಿಜಿಟಲ್ ಕ್ಲಾಸ್ ರೂಮ್ಗಳು, ಸ್ಟಡಿಗಾಗಿ ಫ್ರೀ ವೈಫೈ, ನಿಮ್ಮ ಬಜೆಟ್ಗೆ ತಕ್ಕಂತ ಅಫೋರ್ಡಬಲ್ ಫೀಸ್ ಸ್ಟ್ರಕ್ಚರ್, ಕಡಿಮೆ ಖರ್ಚಿನಲ್ಲಿ ಗುಣಮಟ್ಟದ ಶಿಕ್ಷಣ. ವಿಕಲಚೇತನ ವಿದ್ಯಾರ್ಥಿಗಳಿಗೆ 40% ರಿಯಾಯಿತಿ ಇದೆ. ಕೆಲವೇ ಸೀಟುಗಳು ಲಭ್ಯ. ನಿಮ್ಮ ಗೆಲುವಿನ ಪ್ರಯಾಣ ಇಂದೇ ಶುರುವಾಗಲಿ. ಹೆಚ್ಚಿನ ಮಾಹಿತಿಗೆ ಈಗಲೇ ಕರೆ ಮಾಡಿ. ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಇಷ್ಟು ದಿನಗಳ ಕಾಲ ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೀತಾ ಇತ್ತು. ಇವತ್ತು ಸಂಸತ್ ಭವನಕ್ಕೆ ಮುತ್ತಿಗೆ ಕರೆ ನೀಡಲಾಗಿತ್ತು. ಹೀಗಾಗಿ ಸಂಸತ್ ಭವನಕ್ಕೆ ಇವತ್ತು ಮುತ್ತಿಗೆ ಯತ್ನ ನಡೀತು. ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಪಡೆಯಿತು. ಈ ಕ್ಷಣಕ್ಕೂ ಕೂಡ ಪ್ರತಿಭಟನೆ ನಡೀತಾ ಇದೆ. ಹಾಗಾದ್ರೆ ಇದಕ್ಕೆ ಸಂಬಂಧಪಟ್ಟಾಗೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಬಂಧುಗಳೇ, ಇವತ್ತಿನ ಪ್ರತಿಭಟನೆಯಲ್ಲಿ ನಿರೀಕ್ಷೆಗೂ ಮೀರಿ ವಿದ್ಯಾರ್ಥಿಗಳು ಜಮಾಯಿಸಿ ಬಿಟ್ಟಿದ್ರು. ಅವರ ಪೋಷಕರಿದ್ರು, CJPಯ ಕಾರ್ಯಕರ್ತರು ಕೂಡ ಇದ್ರು. ಇತ್ತೀಚಿನ ದಿನಗಳಲ್ಲಿ ದೆಹಲಿಯಲ್ಲಿ ನಡೆದಂತ ಅತಿ ದೊಡ್ಡ ಪ್ರತಿಭಟನೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸಂಸತ್ ಭವನದ ಆಸುಪಾಸಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಇಷ್ಟು ದೊಡ್ಡ ಮಟ್ಟಿಗಿನ ಭದ್ರತೆಯನ್ನ ನೀಡಲಾಗಿರಲಿಲ್ಲ. ಆದರೆ ಇವತ್ತು ಸಂಸತ್ ಭವನದ ಎಲ್ಲಾ ಪ್ರವೇಶ ದ್ವಾರಗಳನ್ನು ಕೂಡ ಸಂಪೂರ್ಣವಾಗಿ ಬಂದ್ ಮಾಡಲಾಗಿತ್ತು. ಇಡೀ ಸಂಸತ್ ಭವನದ ಸುತ್ತಮುತ್ತ ಪೊಲೀಸ್ ಸರ್ಪಗಾವಲನ್ನ ಅಥವಾ ದೊಡ್ಡ ಪೊಲೀಸ್ ಕೋಟೆಯನ್ನೇ ನಿರ್ಮಿಸುವಂತ ಕೆಲಸವನ್ನ ಮಾಡಲಾಗಿತ್ತು. ಅದರ ಪ್ರತಿಭಟನೆ ತೀವ್ರ ಸ್ವರೂಪವನ್ನು ಪಡೆಯಿತು. ಹೀಗಾಗಿ ಮೆಟ್ರೋ ನಿಲ್ದಾಣಗಳನ್ನ ಕ್ಲೋಸ್ ಮಾಡಲಾಯಿತು. ಇನ್ನೊಂದು ಕಡೆಯಿಂದ ಇಂಟರ್ನೆಟ್ ಅನ್ನ ಬಂದ್ ಮಾಡಲಾಯಿತು. ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ನಡೀತು. ಅಶ್ರುವಾಯು ಪ್ರಯೋಗವನ್ನು ಕೂಡ ಮಾಡಲಾಯಿತು. ಹೀಗಾಗಿ ವಿದ್ಯಾರ್ಥಿಗಳು ಇನ್ನಷ್ಟು ಕೆರಳಿ ನಿಂತರು. ಅವರ ಆಕ್ರೋಶ ಇನ್ನಷ್ಟು ಜಾಸ್ತಿ ಆಗೋದಿಕ್ಕೆ ಶುರುವಾಯಿತು. ಇನ್ನೊಂದು ಕಡೆಯಿಂದ ಸದನದಲ್ಲಿ ಇವತ್ತಿನ ಮುಂಗಾರು ಅಧಿವೇಶನ ಆರಂಭ. ಹೀಗಾಗಿ ಒಳಗಡೆಯೂ ಕೂಡ ಇದೇ ವಿಚಾರ ಪ್ರಸ್ತಾಪ ಆಯಿತು. ಈ ವಿಡಿಯೋ ರೆಕಾರ್ಡ್ ಮಾಡುವಂತ ಸಂದರ್ಭದಲ್ಲಿ ಕಲಾಪವನ್ನು ಬರೋಬ್ಬರಿ 5 ಬಾರಿ ಮುಂದೂಡಿಕೆಯನ್ನ ಮಾಡಲಾಯಿತು. ಇದರ ನಡುವೆ ಒಂದು ಬೆಳವಣಿಗೆ ಏನಪ್ಪಾ ಅಂದ್ರೆ, ಶಿಕ್ಷಣ ಸಚಿವರಾಗಿರುವಂತಹ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಆಗ್ರಹಿಸಿ ಪ್ರತಿಭಟನೆ ನಡೀತಾ ಇದೆ. ಧರ್ಮೇಂದ್ರ ಪ್ರಧಾನ್ ಇವತ್ತು ದಿಢೀರ್ ಅಮಿತ್ ಶಾ ರನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ರು. ಅದರ ಔಟ್ಕಮ್ ಏನು ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದರ ನಡುವೆ ಇನ್ನೊಂದು ಸುದ್ದಿ ಬಂತು. JP ನಡ್ಡಾ CJPಯ ಕೆಲವು ಪ್ರಮುಖರನ್ನ ಚರ್ಚೆಗೆ ಆಹ್ವಾನಿಸಿದ್ರಂತೆ. ಅದೇನಾಯ್ತು ಅಂತ ಇಲ್ಲಿವರೆಗೆ ಗೊತ್ತಾಗಿಲ್ಲ. ಚರ್ಚೆ ಏನಾದ್ರು ನಡೆಯುತ್ತಾ, ಅದಾದ ಬಳಿಕ ಆದಂತ ಬೆಳವಣಿಗೆ ಏನು ಗೊತ್ತಾಗ್ಲಿಲ್ಲ. ವಿವರವಾಗಿ ಗಮನಿಸ್ತಾ ಹೋಗೋಣ ಏನೇನಾಯ್ತು ಅಂತ ಹೇಳಿ. ಆದ್ರೆ ಒಂದು ಬೇಸರದ ಸಂಗತಿ ಅಂದ್ರೆ, ಒಂದು ಮಾಧ್ಯಮದಲ್ಲಿ ಇವತ್ತು ಸುದ್ದಿ ಪ್ರಸಾರ ಆಗ್ತಾ ಇತ್ತು ನಿರಂತರವಾಗಿ ಪ್ರತಿಭಟನೆಗೆ ಸಂಬಂಧಪಟ್ಟ ಹಾಗೆ. ಬಂಧುಗಳೇ, ನಾನಿಲ್ಲಿ CJPಯನ್ನ ಸಂಪೂರ್ಣವಾಗಿ ಬೆಂಬಲಿಸ್ತಾ ಇದ್ದೇನೆ ಅಥವಾ ಬೆಂಬಲಿಸ್ತಾ ಇಲ್ಲ ಎನ್ನುವಂತ ಮಾತನ್ನು ಹೇಳ್ತಾ ಇಲ್ಲ. ಯಾಕಂದ್ರೆ CJP ಮುಂದೆ ಏನು ಮಾಡುತ್ತೆ ಯಾವುದು ಕೂಡ ಸ್ಪಷ್ಟವಾಗಿ ಗೊತ್ತಿಲ್ಲ. ಸದ್ಯಕ್ಕಂತೂ ಈ ನೀಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿಭಟನೆ ಮಾಡ್ತಿದ್ದಾರೆ, ತಮ್ಮ ಆಕ್ರೋಶವನ್ನು ಹೊರ ಹಾಕ್ತಿದ್ದಾರೆ, ವಿದ್ಯಾರ್ಥಿಗಳ ಜೊತೆಗೆ ನಿಂತ್ಕೊಂಡಿದ್ದಾರೆ. ಇದು ನಮಗೆ ಗೊತ್ತಿರುವಂತ ಸಂಗತಿ, ಮುಂದೆ ಏನೂ ಗೊತ್ತಿಲ್ಲ. ಆದರೆ ಅವರು ಎತ್ಕೊಂಡಿರುವಂತ ವಿಚಾರ ಇದೆಯಲ್ಲ, ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡಲೇಬೇಕಾಗಿರುವಂತ ವಿಚಾರ. ಕಾರಣ, ನೀಟ್ ಪರೀಕ್ಷೆನ 23 ರಿಂದ 24 ಲಕ್ಷ ವಿದ್ಯಾರ್ಥಿಗಳು ಬರೆದಿದ್ರು. ಅವರ ಭವಿಷ್ಯದ ಜೊತೆಗೆ ಚೆಲ್ಲಾಟವನ್ನ ಆಡಲಾಯಿತು. ಬರೋಬ್ಬರಿ 21 ವಿದ್ಯಾರ್ಥಿಗಳು ಪ್ರಾಣವನ್ನ ಕಳ್ಕೊಂಡ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೋರಾಟ ನಡೀತಾ ಇದೆಯಲ್ಲ, ಅದರ ಒಂದು ಮಾಧ್ಯಮದಲ್ಲಿ ಹೇಗೆ ಸುದ್ದಿ ಬರ್ತಾ ಇತ್ತು ಗೊತ್ತಾ? ಒಂದಿಬ್ಬರು ಪೊಲೀಸರಿಗೆ ಗಾಯ ಆಗಿದೆ, ಕಲ್ಲು ತೂರಾಟ ಆಗಿದೆ. ಕಲ್ಲು ತೂರಾಟ ಮಾಡಿದಂಥವ್ರು ಯಾರು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಯಾಕಂದ್ರೆ ಕಲ್ಲನ್ನ ತುಂಬಿಸಿಕೊಂಡು ಬಂದಂತ ಒಂದು ಲಾರಿಯನ್ನ ಅಲ್ಲಿ ನಿಲ್ಲಿಸಲಾಗಿತ್ತು. CJPಯ ಕಾರ್ಯಕರ್ತರು ಅದಕ್ಕೆ ಸಂಬಂಧಪಟ್ಟಾಗ ವಿಡಿಯೋವನ್ನ ಮಾಡಿದ್ರು. ನೋಡಿ, ಯಾರೋ ಇಲ್ಲಿ ಕಲ್ಲು ತುಂಬಿಸಿದಂತ ಲಾರಿಯನ್ನು ನಿಲ್ಲಿಸಿದ್ದಾರೆ, ಇದರ ಹಿಂದೆ ಬೇರೆ ಏನಾದರೂ ಇಂಟೆನ್ಷನ್ ಇರಬಹುದಾ ಎನ್ನುವ ರೀತಿಯಲ್ಲಿ ಗೊತ್ತಿಲ್ಲ. ಒಂದಿಬ್ಬರು ಪೊಲೀಸರ ಮೇಲೆ ಕಲ್ಲು ಬಿದ್ದಿದೆ, ಅವರಿಗೆ ಗಾಯ ಆಗಿದೆ. ಹೌದು, ಆ ಹಿಂಸಾಚಾರವನ್ನ ಯಾರು ಕೂಡ ಬೆಂಬಲಿಸೋಕೆ ಸಾಧ್ಯ ಇಲ್ಲ. ಪೊಲೀಸರ ಮೇಲೆ ಹಲ್ಲೆ ಆದ್ರೆ ಯಾರು ಕೂಡ ಅದನ್ನು ಸಪೋರ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಪೊಲೀಸರಿಗೆ ಗಾಯ ಆಗಿದ್ದಂತೂ ಹೌದು. ಆದ್ರೆ ಆ ಮಾಧ್ಯಮದಲ್ಲಿ ಸುದ್ದಿ ಹೇಗೆ ಬರ್ತಾ ಇತ್ತು ಅಂದ್ರೆ, ಪೊಲೀಸರಿಗೆ ಗಾಯ ಆಗಿದ್ದನ್ನ, ಪೊಲೀಸರ ಮೇಲೆ ಕಲ್ಲು ತೂರಾಟ ಆಗಿದ್ದನ್ನ, ಅದನ್ನ ಭಾರಿ ದೊಡ್ಡ ಮಟ್ಟಿಗೆ ಹಿಂಸಾಚಾರ ಆಯಿತು, CJP ಬೇರೆ ದಿಕ್ಕಿಗೆ ಪ್ರತಿಭಟನೆ ಕೊಂಡೊಯ್ತು ಎನ್ನುವ ರೀತಿಯಲ್ಲಿ ಸುದ್ದಿಯನ್ನ ಮಾಡ್ತಾ ಇದ್ರು. ಓಕೆ, ಆ ರೀತಿಯಲ್ಲಿ ಆದ್ರೂ ಕೂಡ ಸುದ್ದಿಯನ್ನ ಮಾಡಲಿ. ಆದರೆ ಅವರು ಬಳಸ್ತಿದ್ದಂಥ ಪದ ಅಥವಾ ಆ ನರೇಷನ್ ಹೇಗಿತ್ತು ಅಂದ್ರೆ, ಈ CJP ಕಾರ್ಯಕರ್ತರು ನೀಟ್ ಎಕ್ಸಾಮ್ ಆಯ್ತಲ್ಲ, ಅದು ಸರಿಯಾದ ರೀತಿಯಲ್ಲಿ ಆಗಿದ್ದನ್ನ ಸಹಿಸಿಕೊಳ್ತಾ ಇಲ್ಲ, ಆ ಕಾರಣಕ್ಕಾಗಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಇಲ್ಲಿ ಸಮಸ್ಯೆ ಏನು, ಯಾವ ಸಮಸ್ಯೆಗೋಸ್ಕರ ಇವರು ಪ್ರತಿಭಟನೆ ಮಾಡ್ತಾ ಇರೋದು, ಎಲ್ಲವೂ ಕೂಡ ಸರಿಯಾಗಿದೆಯಲ್ಲ ಎನ್ನುವ ರೀತಿಯಲ್ಲಿ ಅವ್ರು ಹೇಳ್ತಾ ಇದ್ರು. ಎಂಥ ದುರಂತರಿ! ರಾಷ್ಟ್ರೀಯ ಮಾಧ್ಯಮ, ಒಂದು ಪ್ರಮುಖ ಮಾಧ್ಯಮ, ಎಲ್ಲಿಗೆ ಬಂತು ನಮ್ಮ ಮಾಧ್ಯಮ ಅಂತ ಹೇಳಿ? ಎಲ್ಲಿಗೆ ಹೋಗ್ತಾ ಇದೆ ನಮ್ಮ ಮಾಧ್ಯಮ? 24 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆದು ಅದಾದ ಬಳಿಕ ಎಕ್ಸಾಮ್ ಅಂದಾಗ, ಪೇಪರ್ ಲೀಕ್ ಅಂದಾಗ ಅವರ ಮಾನಸಿಕ ಸ್ಥಿತಿ ಹೇಗಾಗಿರ್ಬೇಡ, ಅವರ ಅಪ್ಪ ಅಮ್ಮನ ಸ್ಥಿತಿ ಹೇಗಾಗಿರ್ಬೇಡ, ಇದ್ಯಾವುದು ಕೂಡ ಅರ್ಥ ಆಗ್ತಿಲ್ಲ ಅಂದ್ರೆ ಅದು ಮಾಧ್ಯಮ ಆಗಿರೋದಕ್ಕೆ ಸಾಧ್ಯವೇ ಇಲ್ಲ. 21 ಮಂದಿ ಪ್ರಾಣ ಕಳ್ಕೊಂಡಿದ್ದಾರೆ. ಅವರ ಮನೆಯಲ್ಲಾಗಿದ್ರೆ ಸಂಕಟ ನೋವೇನು ಅಂತ ಗೊತ್ತಾಗ್ತಿತ್ತು. 21 ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಆದ್ರೆ 21 ಮಂದಿ ಪ್ರಾಣಕ್ಕೆ ಬೆಲೆನೇ ಇಲ್ಲ.
ಆ ಮಾಧ್ಯಮದವ್ರು ಕೇಳ್ತಾ ಇದ್ರು, ಏನಿಲ್ಲ ಸಮಸ್ಯೆ ಆಗಿದೆ, ಯಾವ ಕಾರಣಕ್ಕಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಇವ್ರ ಹಿಂದಿನ ಇಂಟೆನ್ಷನ್ ಏನು, ಇವ್ರ ಅಜೆಂಡಾ ಏನು, ಇವರಿಗೆ ಎಕ್ಸಾಮ್ ಸರಿ ಆಗಿದ್ದನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಆಗದೆ ಪ್ರತಿಭಟನೆ ಮಾಡ್ತಿದ್ದಾರೆ ಎನ್ನುವ ರೀತಿಯಲ್ಲಿ ಬಿಂಬಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು. ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಆಯಿತು, ಅಶ್ರುವಾಯು ಪ್ರಯೋಗ ಆಯಿತು, ಯಾವ ಸುದ್ದಿನೂ ಇಲ್ಲ. ಹಿಂಸಾಚಾರ ಮಾಡಿಬಿಟ್ರು, ಕಲ್ಲು ತೂರಾಟವನ್ನ ಮಾಡಿಬಿಟ್ರು. ಎಲ್ಲಿಗೆ ಹೋಗ್ತಿದೆ ಮಾಧ್ಯಮ? ತುಂಬಾ ಗಂಭೀರವಾದಂಥ ವಿಚಾರ ಇದು. ಓಕೆ, ಈಗ ಪ್ರತಿಭಟನೆ ವಿಚಾರಕ್ಕೆ ಬರೋಣ. ಏನು ಕತೆ ಏನು ಎತ್ತ ಅಂತ ಹೇಳಿ ಬಂಧುಗಳೇ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಜೂನ್ 28ರಿಂದ ಈ ಪ್ರತಿಭಟನೆ ಆರಂಭ ಆಗಿತ್ತು. ಸೋನಂ ವಾಂಗ್ಚುಕ್ ಇದರಲ್ಲಿ ಪ್ರಮುಖವಾಗಿ ಭಾಗವಹಿಸಿದ್ದು, ನಿರಂತರವಾಗಿ ಉಪವಾಸ ಸತ್ಯಾಗ್ರಹವನ್ನ ಮಾಡಿದ್ರು. ಅದಾದ ಬಳಿಕ ಅವರನ್ನ ಒತ್ತಾಯಪೂರ್ವಕವಾಗಿ ಆಸ್ಪತ್ರೆಗೆ ದಾಖಲಿಸುವಂತ ಕೆಲಸ ಆಯಿತು. ಇವತ್ತು ಸೋನಂ ವಾಂಗ್ಚುಕ್ ನಾನು ಉಪವಾಸವನ್ನ ಬಿಡ್ತೀನಿ ಅಂತ ಹೇಳಿದ್ರು. ಆದ್ರೆ ಇವತ್ತು ಹೇಳಿದ್ರು ಅವರು, ನಾನೊಂದಷ್ಟು ಷರತ್ತನ್ನ ವಿಧಿಸ್ತಾ ಇದ್ದೇನೆ, ಅಂದ್ರೆ ಈ ನೀಟ್ ಎಕ್ಸಾಮ್ ಅಧ್ವಾನ ಆಯ್ತಲ್ಲ, ಇದರ ಸಂಪೂರ್ಣ ಹೊಣೆಯನ್ನ ಕೇಂದ್ರ ಸರ್ಕಾರವೇ ಹೊತ್ಕೊಳ್ಬೇಕು, ಆಗ ಮಾತ್ರ ನಾನು ಉಪವಾಸನ ಬಿಡ್ತೇನೆ ಎನ್ನುವ ರೀತಿಯಲ್ಲಿ ಅವರು ಷರತ್ತನ್ನು ವಿಧಿಸಿದ್ರು. ಅವರಿಗೆ ಸಂಬಂಧಪಟ್ಟ ಒಂದಷ್ಟು ಬೆಳವಣಿಗೆ ಆಯಿತು. ಅವನ್ನ ಒತ್ತಾಯಪೂರ್ವಕವಾಗಿ ಎತ್ಕೊಂಡು ಹೋಗ್ತಾ ಇದ್ದ ಹಾಗೆ ವಿದ್ಯಾರ್ಥಿಗಳ ಆಕ್ರೋಶ ಇನ್ನಷ್ಟು ಜಾಸ್ತಿ ಆಗಿತ್ತು. ಸೋನಂ ವಾಂಗ್ಚುಕ್ ಒಂದು ಕರೆಯನ್ನ ಕೊಟ್ಟಿದ್ರು, 20ನೇ ತಾರೀಕು ಸಂಸತ್ ಭವನಕ್ಕೆ ಮುತ್ತಿಗೆಯನ್ನ ಹಾಕಿ ಅಲ್ಲಿದ್ದಂಥವ್ರನ್ನ ಪ್ರಶ್ನೆ ಮಾಡಿ, ಈ ಮೂಲಕ ಕೇಂದ್ರ ಸರ್ಕಾರಕ್ಕೆ ಅವರ ಜವಾಬ್ದಾರಿಯನ್ನ ನೆನಪಿಸುವಂತ ಕೆಲಸವನ್ನ ಮಾಡಿ ಎನ್ನುವಂತ ರೀತಿಯಲ್ಲಿ. ಅದೇ ಪ್ರಕಾರವಾಗಿ ಇವತ್ತು ಬೆಳಿಗ್ಗೆಯಿಂದ ಪ್ರತಿಭಟನೆ ಆರಂಭ ಆಯಿತು. ಕೇಂದ್ರ ಸರ್ಕಾರವು ನಿರೀಕ್ಷೆ ಮಾಡಿರಲಿಲ್ಲ ಅಂತ ಕಾಣುತ್ತೆ ಈ ಪರಿಯಾಗಿ ವಿದ್ಯಾರ್ಥಿಗಳು ಜಮಾಯಿಸಬಹುದು ಎನ್ನುವ ರೀತಿಯಲ್ಲಿ. ಆರಂಭದಲ್ಲಿ ಪ್ರತಿಭಟನೆ ಆರಂಭ ಆದಂತ ಸಂದರ್ಭದಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಇರಲಿಲ್ಲ. ಅದಾದ ಬಳಿಕ ಎಲ್ಲೆಲ್ಲಿಂದ ಯಾವ್ಯಾವ ಮೂಲೆಯಿಂದ ಬಂದರೂ ಗೊತ್ತಿಲ್ಲ, ಒಂದಷ್ಟು ಮೆಟ್ರೋ ಇದನ್ನೇ ಸ್ಟಾಪ್ ಮಾಡಲಾಗಿತ್ತು, ಪ್ರತಿಭಟನೆಗೆ ಭಾಗಿಯಾಗಬಾರ್ದು ಎನ್ನುವ ಉದ್ದೇಶಕ್ಕೆ ಏನೋ ಗೊತ್ತಿಲ್ಲ. ಆದರೆ ಬೇರೆ ಬೇರೆ ಕಡೆಗಳಿಂದ ವಿದ್ಯಾರ್ಥಿಗಳು ಜಮಾಯಿಸೋದಕ್ಕೆ ಶುರು ಮಾಡಿಕೊಂಡು ನೋಡ್ತಾ ಇದ್ದ ಹಾಗೆ 100 ಇದ್ದಿದ್ದು 1000 ಆಯಿತು, 1000 ಇದ್ದಿದ್ದು 10,000 ಆಯಿತು. ಈ ರೀತಿಯಾಗಿ ವಿದ್ಯಾರ್ಥಿಗಳು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜಮಾಯಿಸಿದ್ರು. ಯಾವಾಗ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಯಿತು, ಬ್ಯಾರಿಕೇಡ್ ಅನ್ನ ತಳ್ಳಿ ಮುನ್ನುಗ್ಗೋದಕ್ಕೆ ಪ್ರಯತ್ನವನ್ನ ಪಟ್ಟರು. ಕೇಂದ್ರ ಸರ್ಕಾರ ಹೇಳ್ತು ಅಥವಾ ದೆಹಲಿ ಸರ್ಕಾರ ಹೇಳ್ತು, ನಾವು ಈಗಾಗಲೇ ನಿಷೇಧಾಜ್ಞೆಯನ್ನು ಜಾರಿ ಮಾಡಿದ್ದೇವೆ, ನಿಮಗೆ ಇಲ್ಲಿ ಪ್ರತಿಭಟನೆಗೆ ಅಥವಾ ಸಂಸತ್ ಮುತ್ತಿಗೆಗೂ ಕೂಡ ನಾವು ಪರ್ಮಿಷನ್ ಅನ್ನು ಕೊಟ್ಟಿಲ್ಲ, ಅಥವಾ ಸಂಸತ್ನಲ್ಲಿ ಮುಂದೆ ಪ್ರತಿಭಟನೆ ಮಾಡೋದಕ್ಕೆ ನಾವು ಅವಕಾಶವನ್ನು ಕೊಟ್ಟಿಲ್ಲ, ಹೀಗಾಗಿ ನಾವು ನಿಮ್ಮನ್ನು ತೆರವುಗೊಳಿಸ್ತೇವೆ ಎನ್ನುವಂಥ ರೀತಿಯಲ್ಲಿ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಅನ್ನು ಶುರು ಮಾಡಿದ್ರು. ಸಾಕಷ್ಟು ಕಡೆಗಳಲ್ಲಿ ಅಶ್ರುವಾಯು ಪ್ರಯೋಗವೂ ಕೂಡ ಆಯಿತು. ಆ ಸಂದರ್ಭದಲ್ಲಿ ಪೊಲೀಸರು ಅಂದ್ಕೊಂಡಿದ್ರು ಈಗ ವಿದ್ಯಾರ್ಥಿಗಳು ಇಲ್ಲಿಂದ ದೂರ ಹೋಗಬಹುದು, ವಿದ್ಯಾರ್ಥಿಗಳು ವಾಪಸ್ ಹೋಗಬಹುದು ಎನ್ನುವ ರೀತಿಯಲ್ಲಿ ಹಾಗಾಗಲಿಲ್ಲ. ಲಾಠಿ ಚಾರ್ಜ್ ಮಾಡ್ತಾ ಇದ್ದ ಹಾಗೆ ವಿದ್ಯಾರ್ಥಿಗಳ ಸಂಖ್ಯೆಯೂ ಕೂಡ ಜಾಸ್ತಿ ಆಯಿತು, ವಿದ್ಯಾರ್ಥಿಗಳ ಆಕ್ರೋಶವೂ ಕೂಡ ಜಾಸ್ತಿ ಆಯಿತು. ಅಶ್ರುವಾಯು ಪ್ರಯೋಗ ಆಗ್ತಾ ಇದ್ದ ಹಾಗೆ ವಿದ್ಯಾರ್ಥಿಗಳು ಇನ್ನಷ್ಟು ಮುನ್ನುಗ್ಗೋದಕ್ಕೆ ಶುರು ಮಾಡಿಕೊಂಡ್ರು. ಒಂದಷ್ಟು ಮಂದಿ ಸಂಸತ್ ಭವನಕ್ಕೆ ನೇರ ಮುತ್ತಿಗೆ ಹಾಕುವಂತ ಪ್ರಯತ್ನವನ್ನ ಪಟ್ಟರು. ಹೀಗಾಗಿ ಸಂಸತ್ ಭವನದ ಎಲ್ಲಾ ಪ್ರವೇಶ ದ್ವಾರಗಳನ್ನು ಕೂಡ ಕ್ಲೋಸ್ ಮಾಡಲಾಯಿತು, ಬ್ಯಾರಿಗೇಡ್ ಸಂಖ್ಯೆಗಳನ್ನು ಕೂಡ ಹೆಚ್ಚಿಸುವಂತ ಕೆಲಸವನ್ನ ಮಾಡಲಾಯಿತು. ಇನ್ನೊಂದು ಕಡೆಯಿಂದ ಇವತ್ತು ಮುಂಗಾರು ಅಧಿವೇಶನ ಇದ್ದಂತ ಕಾರಣಕ್ಕಾಗಿ ವಿಪಕ್ಷದ ಎಲ್ಲ ನಾಯಕರು ಕೂಡ ಇದ್ರು, ಅವರು ಕೂಡ ಈ ಪ್ರತಿಭಟನೆಗೆ ಸಾಥನ್ನ ಕೊಟ್ಟರು, ಸಾಕಷ್ಟು ಮಂದಿ ಬೆಂಬಲವನ್ನ ಕೊಟ್ಟರು. ಪ್ರತಿಭಟನೆ ತೀವ್ರಗೊಳ್ತಾ ಇದ್ದ ಹಾಗೆ ಪೊಲೀಸರ ಸಂಖ್ಯೆಯೂ ಕೂಡ ಜಾಸ್ತಿ ಆಯಿತು. ಕೆಲವೊಂದು ಕಡೆ ಕಲ್ಲು ತೂರಾಟ ನಡೆದಿದೆಯಂತೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಾರಿಟಿ ಸಿಗಬೇಕಾಗತ್ತೆ. ಕಲ್ಲು ತೂರಾಟ ನಡೆದಿದ್ರೆ ಅದನ್ನು ಯಾರು ಕೂಡ ಬೆಂಬಲಿಸೋದಕ್ಕೆ ಸಾಧ್ಯ ಇಲ್ಲ. ಎಷ್ಟರ ಮಟ್ಟಿಗೆ ಆಗಿದೆ, ಈಗ ಪ್ರತಿಭಟನೆ ಕ್ಷಣಕ್ಕೂ ತೀವ್ರಗೊಳ್ತಾ ಇದೆ. ಆ ಕಾರಣಕ್ಕಾಗಿ ದೆಹಲಿಯ ಸಾಕಷ್ಟು ಕಡೆಗಳಲ್ಲಿ ಇದೀಗ ಇಂಟರ್ನೆಟ್ ಅನ್ನ ಬಂದ್ ಮಾಡಲಾಗಿದೆ, ಮೆಟ್ರೋ ನಿಲ್ದಾಣಗಳನ್ನ ಸಂಪೂರ್ಣವಾಗಿ ಕ್ಲೋಸ್ ಮಾಡಲಾಗಿದೆ, ಮೆಟ್ರೋ ಸ್ಟೇಷನ್ಗಳನ್ನ ಅಲ್ಲಿ ಬರಬಾರದು ಎನ್ನುವ ಕಾರಣಕ್ಕಾಗಿ ಏನೋ ಗೊತ್ತಿಲ್ಲ. ಹೀಗಾಗಿ ದೆಹಲಿಯ ಸಂಸತ್ ಭವನದ ಎದುರುಗಡೆ ಪರಿಸ್ಥಿತಿ ಒಂದು ರೀತಿಯಲ್ಲಿ ರಣರಂಗದ ರೀತಿಯಲ್ಲಿ ನಿರ್ಮಾಣ ಆಗಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇಷ್ಟು ಆಯ್ತಾ ಸದ್ಯಕ್ಕೆ ಬೆಳವಣಿಗೆ. ಇದರ ನಡುವೆ ಧರ್ಮೇಂದ್ರ ಪ್ರಧಾನ್ ಅಮಿತ್ ಶಾ ರನ್ನ ಭೇಟಿ ಆಗಿದ್ದಾರೆ. ಏನಾದ್ರೂ ಪ್ರಮುಖವಾದಂತ ವಿಚಾರ ಚರ್ಚೆ ಆಗಿರಬಹುದಾ? ಧರ್ಮೇಂದ್ರ ಪ್ರಧಾನ್ ಈ ಪ್ರತಿಭಟನೆಗೆ ತಲೆಬಾಗಿ ರಾಜೀನಾಮೆಯನ್ನ ಕೊಡಬಹುದಾ? ಇಂಥದ್ದೊಂದು ಚರ್ಚೆ ಇದೀಗ ಬಹಳ ಜೋರಾಗಿ ನಡೀತಾ ಇದೆ. ಇನ್ನು JP ನಡ್ಡಾ ಮಾತುಕತೆಗೆ ಆಹ್ವಾನಿಸಿದ್ರಂತೆ. ಇಲ್ಲಿವರೆಗೆ ಪ್ರತಿಭಟನಾ ಸ್ಥಳಕ್ಕೂ ಬರುವಂತ ಕೆಲಸವನ್ನ ಮಾಡಿರಲಿಲ್ಲ, ಅಥವಾ ನಿಮ್ಮ ಪ್ರತಿಭಟನೆ ಏನು, ಅಹವಾಲೇನು, ಅದ್ಯಾವುದನ್ನು ಕೂಡ ಆಲಿಸುವಂತ ಕೆಲಸವನ್ನ ಮಾಡಿರಲಿಲ್ಲ. ಈಗೇನೋ ಮಾತುಕತೆ ಕರೆದಿದ್ದಾರಂತೆ, ಅದೇನು ಅನ್ನೋದನ್ನು ಗಮನಿಸಬೇಕಾಗಿದೆ. ಒಟ್ಟಾರೆಯಾಗಿ CJP ಕಾರ್ಯಕರ್ತರಿಗೆ ಸಾಕಷ್ಟು ವಿದ್ಯಾರ್ಥಿಗಳು, ವಿದ್ಯಾರ್ಥಿಗಳ ಪೋಷಕರು, ಹಾಗೆ ತಮ್ಮ ಮಕ್ಕಳನ್ನ ಕಳ್ಕೊಂಡಂತವರು ಕೂಡ ಸಾಥನ್ನು ಕೊಟ್ಟರು. ಹೀಗಾಗಿ ಆ ಪ್ರತಿಭಟನೆ ಇನ್ನಷ್ಟು ತೀವ್ರ ಸ್ವರೂಪವನ್ನು ಪಡೆಯೋದಕ್ಕೆ ಕಾರಣ ಆಯಿತು. ಬಂಧುಗಳೇ, ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇರೋದು ಅದನ್ನೇ. ನೀವು CJPಗೆ ಬೆಂಬಲ ಕೊಡ್ತಿರೋ ಇಲ್ವೋ ಅದನ್ನು ಬಿಟ್ಟಂತ ವಿಚಾರ. CJP ಬಗ್ಗೆ ನಾನು ಈ ಕ್ಷಣಕ್ಕೆ ಯಾವುದೇ ವ್ಯಾಖ್ಯಾನವನ್ನ ಮಾಡೋದಕ್ಕೆ ಹೋಗೋದಿಲ್ಲ. ಆದ್ರೆ ಸೋನಂ ವಾಂಗ್ಚುಕ್ ಎತ್ತಿದಂತ ವಿಚಾರ, ವಿದ್ಯಾರ್ಥಿಗಳು ಎತ್ತಿದಂತ ವಿಚಾರ, ನಾವೆಲ್ಲರೂ ಕೂಡ ಪ್ರಶ್ನೆ ಮಾಡಲೇಬೇಕಾಗಿರುವಂತ ಸಂಗತಿ. ಸಾಲು ಅಧ್ವಾನ. ಒಂದು ಕಡೆಯಿಂದ ನೀಟ್ ಪೇಪರ್ ಲೀಕ್, ಅದಾದ ಬಳಿಕ UGC ನೆಟ್ ಪರೀಕ್ಷೆಯ ಅಧ್ವಾನ, ಅದಾದ ಬಳಿಕ CBSE 12ನೇ ತರಗತಿಯ ಮೌಲ್ಯಮಾಪನದಲ್ಲಿ ಅದರಲ್ಲಿ ಮತ್ತೆ ಅಧ್ವಾನ, ಮತ್ತೊಂದು ಎಡವಟ್ಟು. ಈ ನೀಟ್ ಪರೀಕ್ಷೆ ಅಧ್ವಾನದ ವಿಚಾರಕ್ಕೆ ಬರೋದಾದ್ರೆ 23-24 ಲಕ್ಷ ವಿದ್ಯಾರ್ಥಿಗಳ ಭವಿಷ್ಯ ಜೊತೆಗೆ ಚೆಲ್ಲಾಟ ಆಡಿದ್ದು. ಅದಾದ ಬಳಿಕ 21 ವಿದ್ಯಾರ್ಥಿಗಳು ಪ್ರಾಣವನ್ನ ಕಳ್ಕೊಂಡ್ರು. ತುಂಬಾ ಜನರ ಪ್ರಶ್ನೆ, ಶಿಕ್ಷಣ ಸಚಿವರು ರಾಜೀನಾಮೆ ಕೊಟ್ಟು ಮಾತ್ರ ಕೆಲವು ಸರಿಯಾಗುತ್ತಾ ಅಂತ. ಸರಿ ಆಗತ್ತಾ ಬಿಡುತ್ತದ ಆನಂತರದ ವಿಚಾರ. ಅದರೊಂದು ಅಕೌಂಟಬಿಲಿಟಿ ಅಂತ ಇರುತ್ತಲ್ಲ, ಒಂದು ಜವಾಬ್ದಾರಿ ಅಂತ ಇರುತ್ತಲ್ಲ, ಒಂದು ನೈತಿಕ ಹೊಣೆ ಅಂತ ಇರುತ್ತಲ್ಲ, ಅದನ್ನು ಪ್ರತಿಯೊಬ್ಬರು ಕೂಡ ನಿಭಾಯಿಸಬೇಕು.
ನಮ್ಮಲ್ಲಿ ಏನೋ ಒಂದು ಎಡವಟ್ಟಾಯ್ತು ಅಂತ ಇಟ್ಕೊಳ್ಳಿ, ಕಾನೂನು ಸುವ್ಯವಸ್ಥೆ ಎಡವಟ್ಟಾದಾಗ ನಾವೇನ್ ಹೇಳ್ತೀವಿ, ಗೃಹ ಸಚಿವರು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸ್ತೀವಲ್ಲ. ಯಾಕೆ? ಅದರ ಜವಾಬ್ದಾರಿ ಅವ್ರದ್ದಾಗಿರುತ್ತೆ, ನೈತಿಕ ಹೊಣೆ ಅವರದ್ದಾಗಿರುತ್ತೆ. ಏನೋ ಒಂದು ಎಡವಟ್ಟಾದಂತ ಸಂದರ್ಭದಲ್ಲಿ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತಾರೆ, ಅಥವಾ ಬೇರೆ ಬೇರೆ ಇಲಾಖೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ತಾರೆ. ಸಸ್ಪೆಂಡ್ ಮಾಡಿದ್ರೆ ಮಾತ್ರ ಕೆಲವು ಸರಿಯಾಗುತ್ತೆ ಅಂತಲ್ಲ, ಅದು ಅವರ ಜವಾಬ್ದಾರಿ ಆಗಿತ್ತು, ನೈತಿಕ ಹೊಣೆ ಆಗಿತ್ತು ಅಂತ ಹೇಳಿ. ಹಿಂದೆ ಲಾಲ್ ಬಹದ್ದೂರ್ ಶಾಸ್ತ್ರಿಯಿಂದ ಹಿಡಿದು ಸಾಕಷ್ಟು ಮಂದಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಒಂದು ರೈಲ್ವೆ ಆಕ್ಸಿಡೆಂಟ್ ಆದ ಸಂದರ್ಭದಲ್ಲಿ ಅದರ ನೈತಿಕ ಹೊಣೆ ನಂದೇ ಜವಾಬ್ದಾರಿ ಅಂತ ಹೇಳಿ ರಾಜೀನಾಮೆಯನ್ನು ಕೊಟ್ಟು ಬಿಟ್ಟಿದ್ರು. ಇದು ನೈತಿಕ ಹೊಣೆ ಅಂತೀವಿ, ಇದನ್ನ ನಾವು ಜವಾಬ್ದಾರಿ ಅಂತ ಹೇಳಿ ಕರಿತೀವಿ. ಆದ್ರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನ ಮಾನ್ಯ ಪ್ರಧಾನಮಂತ್ರಿಗಳು ಕೇಳ್ತಾ ಇಲ್ಲ, ಸ್ವತಃ ಸಚಿವರು ಕೂಡ ಅಧಿಕಾರ ಕಂಡುಕೊಂಡಿದ್ದಾರೆ, ಅವರು ಕೂಡ ರಾಜೀನಾಮೆಯನ್ನು ಕೊಡುವಂತ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಇನ್ ಯಾವುದನ್ನ ಅಕೌಂಟಬಿಲಿಟಿ ಅನ್ನೋದು, ಇನ್ ಯಾವುದನ್ನ ನೈತಿಕ ಜವಾಬ್ದಾರಿ ಅಥವಾ ನೈತಿಕ ಹೊಣೆ ಅಂತ ಹೇಳಿ ಕರೆಯೋದು? ಕೇಂದ್ರ ಸರ್ಕಾರಕ್ಕೆ ಅನ್ಸೋದಕ್ಕೆ ಶುರುವಾಗಿದೆ ಅನ್ಸುತ್ತೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ತೆಗೆದುಕೊಂಡು ಬಿಟ್ರೆ ನಮ್ಮ ವೈಫಲ್ಯವನ್ನು ನಾವು ಒಪ್ಪಿಕೊಂಡ ರೀತಿಯಲ್ಲಿ ಅಂತ ಅಂದ್ಕೊಂಡು ಬಿಟ್ಟಿದ್ದಾರೆ ಅಂತ ಕಾಣುತ್ತೆ. ಈಗ ಅವರ ಸಮಯಾಶಿ ಹೇಗಿದೆ ಅಂದ್ರೆ, ಪೇಪರ್ ಲೀಕ್ ಮಾಡಿದಂಥವ್ರ ಮೇಲೆ ಕ್ರಮ ತೆಗೆದುಕೊಂಡಿದ್ದೇವೆ, ಮರುಪರೀಕ್ಷೆನ ಯಶಸ್ವಿಯಾಗಿ ಮುಗಿಸಿದ್ದೇವೆ, ಅದು ಆ ನಂತರದ ವಿಚಾರ. ಆದ್ರೆ ಮೊದಲು ಆದಂತೆ ಎಡವಟ್ಟಿದೆಯಲ್ಲ, ಇದ್ಯಾವುದೋ ಸಣ್ಣ ಪುಟ್ಟ ಪರೀಕ್ಷೆ ಅಲ್ಲ, ನೀಟ್ ಪರೀಕ್ಷೆ. ವಿದ್ಯಾರ್ಥಿಗಳು ಹಗಲು ರಾತ್ರಿ ಕಷ್ಟಪಟ್ಟು ಅದಕ್ಕೆ ರೆಡಿ ಆಗಿರ್ತಾರೆ. ಅಂತ ಸಂದರ್ಭದಲ್ಲಿ ಪೇಪರ್ ಲೀಕೋ ಇನ್ನೊಂದು ಎಡವಟ್ಟ ಆದಂತ ಸಂದರ್ಭದಲ್ಲಿ ಅದರ ನೈತಿಕ ಹೊಣೆಯನ್ನು ಹೊತ್ಕೊಳ್ಬೇಕು ತಾನೆ. ಆದ್ರೆ ಅವ್ರು ರೆಡಿ ಇಲ್ಲ. ನೋಡೋಣ ಇದೆಲ್ಲಿವರೆಗೆ ಹೋಗಿ ತಲುಪುತ್ತೆ ಅಂತ ಹೇಳಿ. ಸದ್ಯಕ್ಕೆ ಪ್ರತಿಭಟನೆ ಮುಂದುವರಿತಾ ಇದೆ. ಬಂಧುಗಳು, ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.